490 ರೂಪೀಸ್ಗೆ ನಿಮಗೆ ಶಾರ್ಟ್ ನೆಕ್ಲೆಸ್ಸು, ಲಾಂಗ್ ಹಾರಮು ವಿತ್ ಇಯರಿಂಗ್ಸ್ ಅಂಡ್ ಅದ್ರ ಜೊತೆಗೆ ಡಾಬು. ತುಂಬಾ ಕಮ್ಮಿ ಪ್ರೈಸ್ ಗೈಸ್, ಸಿಕ್ಕಾಪಟ್ಟೆ ತುಂಬಾನೇ ಚೆನ್ನಾಗಿದೆ. ಲಕ್ಷ್ಮಿ ಡಿಸೈನ್ ಇರೋದು, ಲಕ್ಷ್ಮಿ ಲಾಸ್ಟ್ 1 ಪೀಸ್ ಇರೋದು. ಯಾರಿಗಾದ್ರು ಬೇಕು ಅಂದ್ರೆ ಬೇಗ ಅರ್ಜೆಂಟ್ ಇತ್ತು ಅನ್ನೋ ನೀವು ಬುಕಿಂಗ್ ಮಾಡ್ಕೋಬಹುದು. ನೆಕ್ಸ್ಟ್ ಇದಕ್ಕೆ ಸಿಂಗ್ ಮಾಡ್ಕೋಬಹುದು. ನಿಮಗೆ 3 ಕಲರ್ ಸಿಗುತ್ತೆ. ಸೊ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅದೇ ಜ್ಯುವೆಲ್ರಿ. ಎಲ್ರು ಕೂಡ ಹೇಗಿದ್ದೀರಾ? ಸೂಪರ್ ಆಗಿದೆ ಅಂತ ಅನ್ಕೊಳ್ತೀನಿ. ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಲೆಕ್ಷನ್ಸ್ ಹುಡುಕ್ತಾ ಇದ್ದೀರಾ, ಬೇಗ ನಿಮ್ಮ ಆರ್ಡರ್ಸ್ ನ ಬುಕಿಂಗ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ನೆನ್ನೆ ಹೇಳಿದ್ದೆ ಯಾರಿಗೆಲ್ಲ ಬೇಕು ಇವತ್ತೇ ಬುಕಿಂಗ್ ನ ಮಾಡ್ಕೊಳ್ಳಿ ನೀವು ಆರ್ಡರ್ನ ಅಂತ ಹೇಳ್ಬಿಟ್ಟು. ಬಟ್ ಓಕೆ, ಇವಾಗ ಕೆಲವೊಂದು ಐಟಮ್ಸ್ ಈಗ ನನ್ನ ಕಡೆ ಏನ್ ಹೇಳ್ತಲ್ಲ ಅದು ಪ್ರೆಸೆಂಟ್ ಆಗಿ ನಾನು ನಾಳೆನೂ ಕೂಡ ಡಿಸ್ಪ್ಯಾಚ್ ಮಾಡ್ಬೋದು, ನನಗೆ ಟೈಮ್ ಇರುತ್ತೆ. ಸೊ ನಿಮಗೆ ಬೇಕು ಅಂತಂದ್ರೆ ನನ್ನ ಕಡೆ ಇರೋ ಹ್ಯಾಂಡ್ ಸ್ಟಾಕ್ ನ, ನಾಟ್ ವೆಂಡರ್ ಸೈಡ್, ನನ್ನ ಕಡೆ ಇರೋ ಹ್ಯಾಂಡ್ ಸ್ಟಾಕ್ ನೀವು ಏನು ಬುಕಿಂಗ್ ಮಾಡ್ಕೋತೀನಿ ಅಂತಾರ ಆದ್ರೆ ಖಂಡಿತವಾಗೂ ನೀವು ಬುಕಿಂಗ್ ನ ಮಾಡ್ಕೋಬಹುದು. ಇವತ್ತು ನಾನು ಯಾವ ತರ ಕಲೆಕ್ಷನ್ಸ್ ನ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ಅನ್ನೋ ತರ ಆದ್ರೆ ಕಾಂಬೋ ಜ್ಯುವೆಲ್ರಿ ಅಂಡ್ ಮಿಸ್ ಮ್ಯಾಚ್ ಜ್ಯುವೆಲ್ರಿಗಳನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ. ತುಂಬಾ ಜನಕ್ಕೆ ಒಂದೇ ತರ ಜ್ಯುವೆಲ್ರಿನ ಹಾಕೊಳ್ಳೋದಕ್ಕಿಂತ ಸ್ವಲ್ಪ ಮಿಸ್ ಮ್ಯಾಚ್ ಮಾಡಿ ಹಾಕೊಳ್ಳುವಂತ ಜ್ಯುವೆಲ್ರಿ ತುಂಬಾ ಇಷ್ಟ ಆಗುತ್ತೆ. ಅಂಡ್ ಆಲ್ಸೋ ಮಿಸ್ ಮ್ಯಾಚ್ ಜ್ಯುವೆಲ್ರಿ ಅಥವಾ ಕಾಂಬೋ ಜ್ಯುವೆಲ್ರಿ ಬಂದ್ಬಿಟ್ಟು ನಿಮ್ಗೆ ಪ್ರೈಸ್ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಬಿಕಾಸ್ ನಾನು ಸಪ್ರೇಟ್ ಆಗಿ ನೀವು ತಗೊಳ್ಳೋದಕ್ಕಿಂತ ಒಂದೇ ಸಲ ಕಾಂಬೋ ತಗೋತೀನಿ ಅಂತ ಆದ್ರೆ ಸೊ ನಿಮ್ಗೆ ಪ್ರೈಸ್ ಕೂಡ ಕಮ್ಮಿ ಆಗುತ್ತೆ. ಆ ತರ ಒಂದು ಕಲೆಕ್ಷನ್ಸ್ ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ. ತುಂಬಾ ಜನ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ. ಅಂಡ್ ಹೋಪ್ ನಿಮಗೆ ನಾನು ತೋರಿಸೋ ಎಲ್ಲಾ ಕಲೆಕ್ಷನ್ಸ್ ಕೂಡ ಲೈಕ್ ಆಗುತ್ತೆ ಅಂತಾನು ಕೂಡ ಅನ್ಕೊಂಡಿದ್ದೀನಿ. ಯಾರಿಗೆ ಲೈಕ್ ಆಗುತ್ತೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಓಕೆ? ಅದನ್ನ ತುಂಬಾನೇ ಹೆಲ್ಪ್ ಆಗುತ್ತೆ. ಬಿಕಾಸ್ ಇನ್ನೊಂದಷ್ಟು ಜನಕ್ಕೆ ರೆಕಮೆಂಡೇಶನ್ ಹೋಗುತ್ತೆ, ನಂಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅಂಡ್ ಇವತ್ತು ಬಂದ್ಬಿಟ್ಟು ಸುಮಾರು ಜನ ನನ್ನ ಹತ್ರ ಕೇಳಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಇವತ್ತು ನಿನ್ನೆ ಒಬ್ರು ಪರ್ಸನಲ್ DM ಮಾಡಿದ್ದೀನಿ ಅಂತಂದ್ರೆ, ಮ್ಯಾಮ್ ನೀವು ಲಾಂಗ್ ನೇಲ್ಸ್ ಬಿಟ್ಟಿರ್ತಾರೆ ಯಾವಾಗೂ ಕೂಡ, ಸೊ ನೀವು ಅದನ್ನ ಹೆಂಗ್ ಮೇಂಟೈನ್ ಮಾಡ್ತೀವಿ, ಅಷ್ಟು ಬೇಗ ಕಟ್ ಆಗೋದಿಲ್ವಾ ಅಂತ. ಸೊ ಇಷ್ಟುದೆಲ್ಲ ನಾನು ಇನ್ನೂ ಉದ್ದ ಬಿಡ್ತೀನಿ. ಸೊ ಹೆಂಗೆ ಇದನ್ನ ನಾನು ಮೇಂಟೈನ್ ಮಾಡ್ತೀನಿ, ಹೆಂಗೆ ನನ್ನ ನೇಲ್ ಪಾಲಿಶ್ ನಂಗೆ ಇಷ್ಟ ಆಗೋದಿಲ್ಲ ಹಾಕೋದಕ್ಕೆ. ಬಿಕಾಸ್ ನಂಗೆ ಇಲ್ಲೇ ಸ್ವಲ್ಪ ಬೇಬಿ ಪಿಂಕ್ ಕಲರ್ ಬರುತ್ತೆ, ಬ್ಲಡ್ ಚೆನ್ನಾಗಿರೋ ಥರ ಇರುತ್ತೆ ಅಂತ ಅಂತಾರೆ. ಸೊ ಇರುತ್ತೆ, ಹಂಗಾಗಿ ನಾನೇನು ನೇಲ್ ಪಾಲಿಶ್ ಯಾವಾಗೂ ಅಪ್ಲೈ ಮಾಡೋಕೆ ನಾನು ಇಷ್ಟನೇ ಪಡೋದಿಲ್ಲ. ಓಕೆ, ನಾನು ಹಿಂಗಿದನ್ನ ಮತ್ತೆ ನಾನು ಹೋಗೋ ಸ್ವಲ್ಪ ಗಟ್ಟಿ ಇದೆ, ಅಷ್ಟು ಬೇಗ ಮುರಿದೋಗೋದಿಲ್ಲ. ಏನು ಯೂಸ್ ಮಾಡ್ತೀನಿ ನಾನು ನಿಮಗೆ ಹೇಳ್ತೀನಿ, ಓಕೆನಾ? ಸೊ ಮನೇಲಿ ನಾನು ಹೇಳೋದೆಲ್ಲ ಕೂಡ ಮನೆ ಐಟಮ್ಸ್ ಏನೇ. ಸೊ ಅದಕ್ಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಏನಂತ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಕೂಡ ಗಿವ್ ಅವೇಲಿ ವಿನ್ ಆಗಬೇಕು ಅನ್ನೋ ಥರ ಅದೇ ನಂಗೆ ನೀವು ಸಪೋರ್ಟ್ ಮಾಡಿದವ್ರಿಗೆ ಮಾತ್ರ ನಾನು ಗಿವ್ ಅವೇಲಿ ಯಾರು ವಿನ್ನರ್ಸ್ ಅಂತ ಅನೌನ್ಸ್ ಮಾಡ್ತೀನಿ. ನೆಕ್ಸ್ಟ್ ಮಂತಲ್ಲಿ ಅಚ್ಚು ಬರ್ಡೇ ಇದೆ. ಸೊ ನೆಕ್ಸ್ಟ್ ಮಂತಲ್ಲಿ ನಾನು ನಿಮಗೆ ಗಿವ್ ಅವೇ ವಿನ್ನರ್ಸ್ನ ಅನೌನ್ಸ್ ಮಾಡ್ತೀನಿ. ಯಾರ ನನಗೆ ರೆಗ್ಯುಲರ್ ಆಗಿ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಇದೆಲ್ಲ ಮಾಡ್ತಿರ್ತಾರೆ. ಸೊ ಅವರಲ್ಲಿ ಹುಡುಕಿ ಗಿವ್ ಅವೇನ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಜ್ಯುವೆಲ್ರಿ ಕಲೆಕ್ಷನ್ಸ್ ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಲಾಂಗ್ ಹಾರಂ ವಿತ್ ಶಾರ್ಟ್ ನೆಕ್ಲೆಸ್. ನೋಡಿ ಕರೆಕ್ಟಾಗಿ ಕೂರ್ಸೋ ಇಲ್ಲ ನಾನು. ಓಕೆ, ಸೊ ಲಾಂಗ್ ಹಾರಂ ವಿತ್ ಶಾರ್ಟ್ ನೆಕ್ಲೆಸ್ ತುಂಬಾನೇ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನಿಮಗೆ ನಕ್ಷಿ ಡಿಸೈನ್ ಅಲ್ಲಿ ಬರುತ್ತೆ. ಪೆಂಡೆಂಟ್ ಕೂಡ ಅಷ್ಟೇ ಅದೇ ತರನೇ ಬರುತ್ತೆ. ನಿಮ್ಗೆ ಇಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ, ಇಲ್ಲಿ ಲಕ್ಷ್ಮಿ ಬರುತ್ತೆ, ಇಲ್ಲಿ ಫುಲ್ ನಿಮ್ಗೆ ಮರೂನ್ ಕಲರ್ ಅಲ್ಲಿ ಬೀಡ್ಸ್ ಸ್ಟೋನ್ಸ್ ಬರುತ್ತೆ. ಅಂಡ್ ಆಲ್ಸೋ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಗೋಲ್ಡನ್ ಬೀಡ್ಸ್ ಬರುತ್ತೆ. ಶಾರ್ಟ್ ನೆಕ್ಲೆಸ್ ಕೂಡ ಅಷ್ಟೇನೆ ಅದೇ ತರಾನೇ ಬರುತ್ತೆ. ಸೊ ನಿಮ್ಗೆ ಯಾರಿಗಾದ್ರು ಬುಕಿಂಗ್ ಮಾಡಬೇಕು ಅನ್ನೋ ತರ ಅದ್ರ ಕೆಳಗಡೆ ಬರ್ತಿರೋ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ಬುಕಿಂಗ್ ನ ಮಾಡ್ಬೋದು. ಅಂಡ್ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ನೋಡಿ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಇದಕ್ಕೆ ಏನಪ್ಪಾ ಕಾಂಬೋ ಅನ್ನೋ ತರ ಆದ್ರೆ ಸೊ ನಾನು ಫಸ್ಟ್ ಪ್ರೈಸ್ಗಳನ್ನು ಕೂಡ ನಾನು ಸಪ್ರೇಟ್ ಆಗಿ ಹೇಳ್ಬಿಡ್ತೀನಿ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 999 ಫ್ರೀ ಶಿಪ್ಪಿಂಗ್ ಆಗುತ್ತೆ. ಸೊ ಶಾರ್ಟ್ ನೆಕ್ಲೆಸ್, ಲಾಂಗ್ ಹಾರಂ ವಿತ್ ಇಯರಿಂಗ್ಸ್ 999 ಫ್ರೀ ಶಿಪ್ಪಿಂಗ್ ಆಗುತ್ತೆ. ಅಂಡ್ ನಾನು ನಿಮ್ಗೆ ಇದ್ರ ಜೊತೆಗೆ ಹಿಪ್ ಚೈನ್ ನ ಕಾಂಬೋ ಮಾಡಿ ಕೊಡ್ತಾ ಇದ್ದೀನಿ. ಸೊ ಹಿಪ್ ಚೈನ್ ನೋಡ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಇದ್ರಲ್ಲಿ ನಿಮ್ಗೆ ಒಟ್ಟು 7 ಪೆಂಡೆಂಟ್ಸ್ ಬರುತ್ತೆ. ಒಂದು ಸೆಂಟರ್ ಅಲ್ಲಿ ಬಿಗ್ ಸೈಜ್ ಪೆಂಡೆಂಟ್, ಇನ್ನು ಮೂರು ಸ್ಮಾಲ್ ಪೆಂಡೆಂಟ್ ಬರುತ್ತೆ. ಅಂಡ್ ಇಲ್ಲಿ ಬಂದು ನಿಮಗೆ ಗೋಲ್ಡ್ ಬೀಡ್ಸ್ ಬರುತ್ತೆ ಲಾಸ್ಟ್ ಅಲ್ಲಿ. ಅಂಡ್ ಹಿಪ್ ಚೈನ್ ಕೂಡ ಅಷ್ಟೇ ಅಡ್ಜಸ್ಟಬಲ್, ನೀವು ಎಷ್ಟು ಬೇಕು ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೋಬಹುದು. ಅಂಡ್ ನೀವು ಇದನ್ನ ಸಪ್ರೇಟ್ ಆಗಿ ನಾನು ಬೈ ಮಾಡ್ತೀನಿ ಅನ್ನೋ ತರ ಆದ್ರೆ ನಿಮ್ಗೆ 650 ರೂಪೀಸ್ ಆಗುತ್ತೆ. ಈ ಒಂದು ಹಿಪ್ ಚೈನ್ ಸಪ್ರೇಟ್ ಆಗಿ ಬೈ ಮಾಡ್ತೀವಿ, ನಮ್ಗೆ ಕಾಂಬೋ ಜೊತೆ ಬೇಡ ಅಂತಾರ ಆದ್ರೆ 650 ರೂಪೀಸ್ ಆಗುತ್ತೆ. ಅದೇ ನೀವು ನಾನು ಕಾಂಬೋಲೆ ಇದನ್ನ ಬೈ ಮಾಡ್ತೀನಿ ಅನ್ನೋ ತರ ಆದ್ರೆ ಈ ತರ ಕಾಣಿಸುತ್ತೆ. ಸೊ ಇಲ್ಲಿ ಸೆಂಟರ್ ಲಕ್ಷ್ಮಿ ಅಂಡ್ ಇಲ್ಲಿ ರೌಂಡ್ ಡಿಸೈನ್, ಅಂಡ್ ಇದ್ರಲ್ಲೂ ಕೂಡ ಅಷ್ಟೇ ರೌಂಡ್ ಡಿಸೈನ್ ಇರೋದ್ರಿಂದ ಇದು ಇದಕ್ಕೆ ಮ್ಯಾಚ್ ಆಗುತ್ತೆ. ಬಿಕಾಸ್ ಸುಮಾರು ಜನಕ್ಕೆ ಅನ್ಕೋತಿರ್ತಾರೆ ಏನಪ್ಪಾ ಅಂದ್ರೆ ಈ ಟೈಮಲ್ಲಿ ವರಮಹಾಲಕ್ಷ್ಮಿ ಟೈಮಲ್ಲಿ ಅನ್ಕೋತಿರ್ತಾರೆ
ಹಿಪ್ ಚೈನ್ ಕೂಡ ಇದ್ರೆ ಚೆನ್ನಾಗಿರ್ತಿತ್ತು ಇದಕ್ಕೆ ಕಾಂಬೋಗಳಲ್ಲಿ ಅಂತ ಹೇಳ್ಬಿಟ್ಟು. ಬಟ್ ನೀವು ಹಿಪ್ ಚೈನ್ ಕಾಂಬೋಗಳನ್ನ ತಗೋಬೇಕು ಅನ್ನೋ ತರ ಆದ್ರೆ ನಿಜವಾಗೂ ಕಾಸ್ಟ್ ಜಾಸ್ತಿ ಆಗುತ್ತೆ. ಮೋರ್ ದೆನ್ 1500 ಮೇಲೇನೆ ಆಗುತ್ತೆ. ಬಟ್ ಇದು ಬಂದ್ಬಿಟ್ಟು ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಕಾಂಬೋ ಅಂತಾನೆ ಹೇಳ್ಬೋದು. ನಿಮ್ಗೆ ಯಾರಿಗಾದ್ರೂ ಬೇಕು ನಮ್ಗೆ ಈ ಕಾಂಬೋ ತರ ಸ್ಕ್ರೀನ್ ಶಾಟ್ ತಗೋಬಹುದು. ಇದ್ರಲ್ಲಿ ನಿಮ್ಗೆ ಏನೇನ್ ಬರುತ್ತೆ ಅಂತಂದ್ರೆ ಅದೇ ಶಾರ್ಟ್ ನೆಕ್ಲೆಸ್, ಲಾಂಗ್ ಹಾರಮು, ಹಿಪ್ ಚೈನ್ ವಿತ್ ಜುಮ್ಕಾ ಬರುತ್ತೆ. ಪ್ರೈಸ್ ಬಂದ್ಬಿಟ್ಟು 1399 ರುಪೀಸ್. ಫ್ರೀ ಶಿಪ್ಪಿಂಗ್ ಆಗುತ್ತೆ. 1399 ರೂಪಾಯಿ ಫ್ರೀ ಶಿಪ್ಪಿಂಗ್ ಅಲ್ಲಿ ನಾನು ಕೊಡ್ತಾ ಇದೀನಿ. ಇದು ತುಂಬಾ ಆಫರ್ ಪ್ರೈಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ನಾನು ಆಲ್ವೇಸ್ ಹೇಳ್ತೀನಿ ನಿಮ್ಗೆ ಕಾಂಬೋ ತಗೊಂಡ್ರೆ ಕಮ್ಮಿ ಆಗುತ್ತೆ, ಅಥವಾ ನೀವು ಸಪ್ರೇಟ್ ತಗೋತೀನಿ ಅಂದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾನೆ ಇರ್ತೀನಿ. ಅಂಡ್ ನೆಕ್ಸ್ಟ್ ಇವಾಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಒಂದು ಕಾಂಬೋನ ತೋರಿಸ್ತೀನಿ. ದಿಸ್ ಬ್ಯೂಟಿಫುಲ್ ಕಾಂಬೋ ಅಂತಾನೆ ಹೇಳ್ಬೋದು. ನನ್ನ ಪೇಜ್ ನ ಅಥವಾ ನನ್ನ ಯೂಟ್ಯೂಬ್ ನ ತುಂಬಾ ಸ್ಟಾರ್ಟಿಂಗ್ ಇಂದ ಯಾರೆಲ್ಲ ನನ್ನ ಜೊತೆ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡ್ತಾ ಅವ್ರು ಖಂಡಿತವಾಗೂ ಈ ಕಾಂಬೋ ಗೊತ್ತಿದೆ. ಎಷ್ಟು ಟ್ರೆಂಡಿಂಗ್ ಕಾಂಬೋ ಅಂದ್ರೆ ಇದಂತೂ ಐ ಥಿಂಕ್ ನಾನು ಶಾಪ್ ಓಪನ್ ಮಾಡಿದಾಗಿಂದ ಇದು ಮತ್ತೆ ಕರಿ ಜಡ ಸರ್ ಇದೆರಡೆ ತುಂಬಾ ಜಾಸ್ತಿ ಸೇಲ್ ಮಾಡುವಂತಹ ಐಟಮ್ಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ಏನಕ್ಕಪ್ಪ ಅಂತಾನೆ ಇದು ಇವಾಗೆಲ್ಲ ರೆಂಟಿಗೆ ಕೊಡೋಕೆಲ್ಲ ಜ್ಯುವೆಲ್ರಿ ತಗೊಳ್ಳೋರು ಒಂದು ಜ್ಯುವೆಲ್ರಿಗೆ ಮಿನಿಮಮ್ ಅಂದ್ರೆ 4 to 5K ಕೊಟ್ಟು ತಗೊಂಡಿರ್ತಾರೆ. ಮಿನಿಮಮ್ ಅದು ಮ್ಯಾಕ್ಸಿಮಮ್ ಅಂದ್ರೆ 40K ತಕ ತಗೊಂತಾರೆ. ಬಟ್ ಮಿನಿಮಮ್ ಅಂದ್ರೆ 4 to 5K ತಕ ಅವರು ಒಂದು ಕಾಂಬೋ ಸೆಟ್ ತಗೋತಾರೆ. ಆ ಕಾಂಬೋ ಸೆಟ್ ಅಲ್ಲಿ ಏನು ಕ್ವಾಲಿಟಿ ಇರುತ್ತೆ ಅದೇ ತರ ಕ್ವಾಲಿಟಿ ಈ ಕಾಂಬೋ ಸೆಟ್ ಗಳಲ್ಲೂ ಕೂಡ ಇದೆ. ಅಷ್ಟಕ್ಕೋಸ್ಕರನೇ ತುಂಬಾ ಟ್ರೆಂಡಿಂಗ್ ಕಾಂಬೋ. ಎಷ್ಟೊಂದ್ ಜನ ತಿಂಗ್ಳನ್ಗಟ್ಲೆ ಅಮೌಂಟ್ ಹಾಕಿ ಬಿಟ್ಟು ಆಮೇಲೆ ಇಲ್ಲ ನಮ್ಗೆ ಅದೇ ಕಾಂಬೋ ಬೇಕು ಅಂತ ತಿಂಗ್ಳನ್ಗಟ್ಲೆ ಅಮೌಂಟ್ ನ ಬಿಟ್ಟು ತಗೊಂಡ್ರಂತ ಕಾಂಬೋ ಅಂತಾನೆ ಹೇಳ್ಬೋದು. ಅಷ್ಟು ಟ್ರೆಂಡಿಂಗ್ ಇದೆ ಇದು. ಅಂಡ್ ಇದಕ್ಕೆ ಇಯರಿಂಗ್ಸ್ ಅಷ್ಟೇ. ಈ ಇಯರಿಂಗ್ಸ್ಗೆ ಜುಮ್ಕಾಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಗೈಸ್. ಇಲ್ಲ ನಮ್ಗೆ ಅದೇ ಜುಮ್ಕಾ ಬೇಕು ಅಂತಾನೆ ತಗೊಂತಾರೆ. ಬಿಕಾಸ್ ಇದೇನಪ್ಪಾ ಅಂತ ಅಂದ್ರೆ ನೀವು ನೋಡ್ತಾ ಇರ್ಬೋದು ಸಿಂಗಲ್ ಹಾಕಿಲ್ಲ ಇಲ್ಲಿ. ಒಟ್ಟು ಎಷ್ಟು 2 to 3 ಲೇಯರ್ಸ್ ಏನೋ 2 ಲೇಯರ್ ಅಲ್ಲಿ ಲಾಸ್ಟ್ ಅಲ್ಲಿ ಬಂಚ್ ಹಾಕಿದಾರಲ್ವಾ. ಸೊ ಇದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಜುಮ್ಕಾ ಇದು ಈ ತರ ಬರುತ್ತೆ. ಸಕ್ಕತ್ತಾಗಿದೆ ನಿಜವಾಗೂನು. ಶಾರ್ಟ್ ನೆಕ್ಲೆಸ್, ಲಾಂಗ್ ಹಾರಮ್ಮು ವಿತ್ ಇಯರಿಂಗ್ಸ್. ನಿಮ್ಗೆ ಇಷ್ಟು ಕಾಂಬೋ ಬೇಕು ಅಂದ್ರೆ 1350 ರುಪೀಸ್ ಆಗುತ್ತೆ. 1350 ರೂಪಾಯಿ ನಿಮ್ಗೆ ಈ ಒಂದು ಕಾಂಬೋ ಆಗುತ್ತೆ. ಅಂಡ್ ನಮ್ಗೆ ಇದ್ರ ಜೊತೆಗೆ ಹಿಪ್ ಚೈನ್ ಕೂಡ ಬೇಕು ಅಂದ್ರೆ ಸೊ ಇದು ಇದ್ರದೇ ಕಾಂಬೋ. ನಿಮ್ಗೆ 2 ತರ ನನ್ ಬೇಕಾದ್ರೂ ಕೂಡ ಸಿಗುತ್ತೆ. ನಿಮ್ಗೆ ಬರೀ ಕಾಂಬೋ ಮಾತ್ರ ಬೇಕು ಅಂದ್ರೆ ಕಾಂಬೋ ಮಾತ್ರನೇ ಸಿಗುತ್ತೆ. ಇಲ್ಲ ಹಿಪ್ ಚೈನ್ ಮಾತ್ರನೇ ಬೇಕು ಹಿಪ್ ಚೈನ್ ವಿತ್ ಕಾಂಬೋ ಬೇಕು ಅಂದ್ರೆ ಅದು ಕೂಡ ಸಿಗುತ್ತೆ ನೋಡಿ. ಈ ತರ ಬರುತ್ತೆ. ನಿಮ್ಗೆ ಯಾರಿಗಾದ್ರು ಬುಕ್ಕಿಂಗ್ ಮಾಡಬೇಕು ಅನ್ನೋದಿದ್ರೆ ಸ್ಕ್ರೀನ್ ಶಾಟ್ ತಗೊಂಡು ನೀವು ಬುಕ್ಕಿಂಗ್ ಮಾಡ್ಬೋದು. ಇದರಲ್ಲಿ ನಿಮ್ಗೆ ಶಾರ್ಟ್ ನೆಕ್ಲೆಸ್, ಲಾಂಗ್ ಹಾರಮು, ಜುಮ್ಕಾ ಮತ್ತೆ ಹಿಪ್ ಚೈನ್ ಬರುತ್ತೆ. ಸೊ ನಿಮ್ಗೆ ಯಾರಿಗಾರು ಅರ್ಜೆಂಟ್ ಆರ್ಡರ್ ಇತ್ತು ನನಗೆ 1 or 2 days ಅಲ್ಲೇ ಬೇಕು ಅನ್ನೋ ತರ ಇತ್ತು ಅಂತ ಅಂದ್ರೆ ನೀವು ಬೇಗ ಬುಕ್ಕಿಂಗ್ ನ ಮಾಡ್ಕೋಬೇಕು. ಬಿಕಾಸ್ ನನ್ನ ಕಡೆ ಇರುವಂತದ್ದು ಇದು ಒಂದೇ ಲಾಸ್ಟ್ ಕಾಂಬೋ ಉಳ್ಕೊಂಡಿರೋದು. ಇದೆಲ್ಲ ಸೇಲ್ ಆಗಿದೆ. ಸೊ ಇದೊಂದೇ ಲಾಸ್ಟ್ ಕಾಂಬೋ ಇರುತ್ತೆ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲ ನಾನು ವೆಂಡರ್ ಕಡೆಯಿಂದ ಆರ್ಡರ್ ಮಾಡಿ ತರಿಸ್ಕೋಬೇಕು ಅಂದ್ರೆ ನನಗೆ ತುಂಬಾ ಟೈಮ್ ಆಗುತ್ತೆ. ಸೊ ಅರ್ಜೆಂಟ್ ಬೇಕು ಅನ್ನೋದು ನೀವು ಇದನ್ನ ತಗೋಬಹುದು. ಅಂಡ್ ಪ್ರೈಸ್ ಬಂದ್ರೆ ಹೇಳಿದೆಲ್ಲ ಶಾರ್ಟ್ ನೆಕ್ಲೆಸ್, ಲಾಂಗ್ ಹಾರಮು, ಹಿಪ್ ಚೈನ್ ವಿತ್ ಜುಮ್ಕಾ ಬಂದ್ರೆ 1699 ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ. 1699 ರುಪೀಸ್ ಫ್ರೀ ಶಿಪ್ಪಿಂಗ್. ಅಂಡ್ ನಿಮಗೆ ಸಪ್ರೇಟ್ ಆಗಿ ನನಗೆ ಹಿಪ್ ಚೈನ್ ಮಾತ್ರ ಬೇಕು, ನನಗೊಂದು ಹಿಪ್ ಚೈನ್ ಮಾತ್ರ ಬೇಕು ಮ್ಯಾಮ್. ಇದರಲ್ಲಿ ತುಂಬಾ ಜನ ಕಾಂಬೋ ಸೆಟ್ಗಳನ್ನ ತಗೊಂಡ್ಬಿಟ್ಟಿದ್ದೀರಾ. ಸೊ ಅಂಥವ್ರಿಗೆ ಬರೀ ಹಿಪ್ ಚೈನ್ ಮಾತ್ರ ಬೇಕು ಅನ್ನೋ ತರ ನಿಮಗೆ 650 ರುಪೀಸ್ ಆಗುತ್ತೆ. ಏನಿದು ನೀವು ಇಷ್ಟೊಂದು ಪ್ರೈಸ್ ಹೇಳ್ತೀರಾ ಅಂತಲ್ಲ ಹೇಳ್ತಾನೆ ಇರ್ತೀನಲ್ವಾ. ಹೆಂಗಂದ್ರೆ ಇವಾಗ ಜನ ಹೆಂಗ್ ಥಿಂಕ್ ಮಾಡ್ತಾರೆ ಗೊತ್ತಾ, ಕಾಂಬೋ ಹೋದ್ರೆ 1350 ರೂಪಾಯಿ. ಇನ್ನ ಇದ್ರ ಜೊತೆ ಈ ಫುಲ್ ಸೆಮಿ ಬ್ರೈಡಲ್ ಆದ್ರೆ 1699 ರೂಪಾಯಿ ಅಂತ ಅವ್ರೆ. ಸೊ ಈ ತರ 350-400 ರೂಪಾಯಿಗೆ ಅಷ್ಟೇನೆ ಒಂದು ಹಿಪ್ ಚೈನ್. ಬಟ್ ಸಪ್ರೇಟ್ ಆಗಾರೆ 1650 ರೂಪಾಯಿ ಅಂತ ಹೇಳ್ತಾರೆ. ಸಾರಿ 650 ರೂಪಾಯಿ ಅಂತ ಹೇಳ್ತಾರೆ ಅನ್ನೋ ತರ ಆದ್ರೆ. ಸೊ ಸಿಂಗಲ್ ತಗೋಬೇಡಿ, ಕಾಂಬೋ ತಗೊಳ್ಳಿ, ಅದೇ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಲಾಸ್ಟ್ 1 ಪೀಸ್ ಇರೋದು ಯಾರಿಗಾದ್ರು ಬೇಕು ಅಂದ್ರೆ ಬೇಗ ಅರ್ಜೆಂಟ್ ಇತ್ತು ಅಂದ್ರೆ ನೀವು ಬುಕ್ಕಿಂಗ್ ಮಾಡ್ಕೋಬಹುದು. ನೆಕ್ಸ್ಟ್ ಇದಕ್ಕೆ ಸಿಮಿಲರ್ ಆಗಿ ಇನ್ನೊಂದು ಡಿಸೈನ್ ಬೇಕು ಅಂದ್ರೆ ಅಂಡ್ ಎಸ್ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಕಾಂಬೋ. ಒಂದು ಬ್ರೈಡಲ್ ಕಾಂಬೋ ಅಂತಾನೆ ಹೇಳ್ಬೋದು. ಇದು ಮತ್ತೆ ಅದು ತುಂಬಾ ಟ್ರೆಂಡಿಂಗ್ ಕಾಂಬೋ ಎರಡೂ ಕೂಡ. ಫ್ಯಾನ್ ಹಾಕೊಂಡ್ರೆ ಸರಿಯಾಗಿ ಕೇಳಿಸಲ್ಲ, ಫ್ಯಾನ್ ಹಾಕೊಳ್ಳಿಲ್ಲ ಅಂದ್ರೆ ನಂಗೆ ಫುಲ್ ಸುಸ್ತಾಗಿ ಹೋಗ್ಬಿಡುತ್ತೆ. ಅಂಡ್ ಎಸ್ ನೋಡ್ತಾ ಇರ್ಬೋದು ಎಷ್ಟು ಗ್ರ್ಯಾಂಡ್ ಆಗಿದೆ, ಎಷ್ಟು ಎಲಿಗೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ತುಂಬಾನೇ ಚೆನ್ನಾಗಿದೆ. ಲಕ್ಷ್ಮಿ ಡಿಸೈನ್ ಇರುತ್ತದೆ. ಲಕ್ಷ್ಮಿ ಪಿಕಾಕ್ ಅಲ್ಲಿ ನಿಮ್ಗೆ ಇದು ಮಲ್ಟಿ ಕಲರ್ ಅಲ್ಲಿ ಬರುತ್ತೆ. ಗ್ರೀನು ಮತ್ತೆ ಮರೂನ್ ನೋಡಿ ಬರುತ್ತೆ. ಇಲ್ಲಿ ಫುಲ್ ನಿಮ್ಗೆ ಗೋಲ್ಡನ್ ಬೀಡ್ಸ್ ಬರುತ್ತೆ. ಲಾಸ್ಟ್ ಅಲ್ಲಿ ಇಲ್ಲಿ ನೋಡಿ ಇಷ್ಟಿದ್ರೆ ಇದು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ. ಒಂಥರ ಬೋರ್ಡ್ ತರ ಬೋರಿಂಗ್ ತರ ಕಾಣಿಸ್ತಾ ಇತ್ತು. ಬಟ್ ಇದಿರೋದನ್ನ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಬಂದ್ಬಿಟ್ಟು ಇಯರಿಂಗ್ಸ್ ಕೂಡ ಅಷ್ಟೇ. ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು 1350 ರುಪೀಸ್ ಆಗುತ್ತೆ. ಏನಪ್ಪಾ ಅಂತ ಅಂದ್ರೆ ನಿಮ್ಗೆ ಇದರಲ್ಲಿ ಶಾರ್ಟ್ ನೆಕ್ಲೆಸ್, ಲಾಂಗ್ ಹಾರಮು ವಿತ್ ಇಯರಿಂಗ್ಸ್ ಬರುತ್ತೆ.
ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಓಕೆ, ಅಂಡ್ ಸಾರಿ ಏನ್ ಹೇಳ್ತಿದ್ದಾನು, ಶಾರ್ಟ್ ನೆಕ್ಲೆಸ್ ಲಾಂಗ್ ಹಾರಂ ವಿತ್ ಇಯರಿಂಗ್ಸ್ ಬಂದು 1350 rupees ಆಗುತ್ತೆ. ಅಂಡ್ ನಿಮ್ಗೆ ಸೇಮ್ ಅಲ್ಲಿ ಹಿಪ್ ಚೈನ್ ಕೂಡ ಬರುತ್ತೆ ನೋಡಿ, ಸೇಮ್ ಅದ್ರಲ್ಲೇನೆ ನಿಮ್ಗೆ ಹಿಪ್ ಚೈನ್ ಬರುತ್ತೆ, ಇದರಲ್ಲಿ ಈ ತರ ಬರುತ್ತೆ. ಸೊ ಸೇಮ್ ಅದೇ ಕಾಂಬೋದಲ್ಲಿ ಹಿಪ್ ಚೈನ್ ತುಂಬಾ ಚೆನ್ನಾಗಿದೆ, ತುಂಬಾ ಗ್ರ್ಯಾಂಡ್ ಅಂಡ್ ಬ್ರೈಡಲ್ ಲುಕ್ ನ ಇದು ಕೊಡುತ್ತೆ, ಸಕ್ಕತ್ತಾಗಿದೆ. ಅಂಡ್ ಇದು ಅಷ್ಟೇ ಸೇಮ್ ಪ್ರೈಸ್ ಬಂದ್ಬಿಟ್ಟು 1699 rupees, ಫ್ರೀ ಶಿಪ್ಪಿಂಗ್ ಆಗುತ್ತೆ. ಅಂಡ್ ಇದು ಎಲ್ಲರ ಜೊತೆಗೆ ನಾನು ನಿಮಗೆ ಫ್ರೀ ಗಿಫ್ಟ್ಗಳು ಕೂಡ ಕೊಡ್ತಾ ಇದೀನಿ. ಹಿಪ್ ಚೈನ್ ನೋಡಿ ಲೆಂತ್ ಎಷ್ಟಿದೆ ಗೊತ್ತಾ, ನೀವು ಎಷ್ಟು ಸೈಜ್ ಇದ್ರೆ, ಈವನ್ ನನಗಿನ್ನ ಸಣ್ಣ ಇರೋದ್ರಿಂದ ಹಿಡಿದು ನನಗಿನ್ನ ದಪ್ಪ XXL ತನಕ ನಾವು ಡ್ರೆಸ್ಸಸ್ ನ ಯೂಸ್ ಮಾಡ್ತೀವಿ, ಅವರು ಕೂಡ ಆರಾಮ್ಸೆ ಇದನ್ನ ವೇರ್ ಮಾಡ್ಬೋದು. ಇದು ಕೂಡ ಲೆಂತ್ ಉದ್ದ ಬರುತ್ತೆ. ಅಂಡ್ ಆಲ್ಸೋ ಚೈನ್ ಕೂಡ ಅಷ್ಟೇ ನೋಡಿ ಎಷ್ಟು ಉದ್ದ ಬರುತ್ತೆ, ಆಲ್ಮೋಸ್ಟ್ ನಿಮಗೆ ನೋಡಿ ಇಷ್ಟ ಅಗಲ ಆಗುತ್ತೆ. ನೆಟ್ವರ್ಕ್ ಕರೆಕ್ಟಾಗಿ ಇಟ್ಕೊಂಡು ತೋರಿಸೋಗುತ್ತೆ, ಇಷ್ಟು ಚೈನ್ ಲೆಂತ್ ಬರುತ್ತೆ. ಸೊ ನೀವು ಆರಾಮ್ಸೆ ಯೂಸ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ನಿಮ್ಗೆ ಮ್ಯಾಟ್ ಅಲ್ಲಿ ಬರೋದಿಲ್ಲ, ಆಂಟಿಕ್ ಅಲ್ಲಿ ಬರುತ್ತೆ. ತುಂಬಾನೇ ಚೆನ್ನಾಗಿದೆ. ಫುಲ್ ಗ್ರೀನ್ ಬೀಡ್ಸ್ ಅಂಡ್ ವೈಟ್ ಅಂಡ್ ಗ್ರೀನ್ ಅಲ್ಲಿ ಮಿಕ್ಸ್ ಅಲ್ಲಿ ಬೀಡ್ಸ್ ಬರುತ್ತೆ. ಅಂಡ್ ಇದು ಫುಲ್ ನಿಮಗೆ ಪಿಕಾಕ್ ಡಿಸೈನ್ ಅಲ್ಲೇ ಬರುತ್ತೆ ಇಲ್ಲೆಲ್ಲಾನು ಕೂಡ. ಅಂಡ್ ಆಲ್ಸೋ ಇಲ್ಲಿ ನಿಮ್ಗೆ ಸೆಂಟರ್ ಲಕ್ಷ್ಮಿ ಕೂಡ ಬರುತ್ತೆ. ಇಯರಿಂಗ್ಸ್ ಬಂದ್ಬಿಟ್ಟು ಬಿಗ್ ಸೈಜ್ ಅಲ್ಲಿ ಬರುತ್ತೆ. ಅಂಡ್ ಬಿಗ್ ಸೈಜ್ ಅಂದ ತಕ್ಷಣ ತುಂಬಾ ದಪ್ಪ ಇರುತ್ತೆ, ಕಿವಿ ಭಾರ ಇರುತ್ತೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇದು ಬಂದ್ಬಿಟ್ಟು ಫುಲ್ಲು ವೆಯ್ಟ್ ಲಾಸ್ ಇದೆ, ವೆಯ್ಟೇ ಇಲ್ಲ ಗೈಸ್, ತುಂಬಾ ವೆಯ್ಟ್ ಲಾಸ್ ಇದೆ. ಅಂಡ್ ಇದರಲ್ಲೂ ಕೂಡ ಅಷ್ಟೇ ನಿಮಗೆ ವೈಟ್ ಅಂಡ್ ಇದ್ರಲ್ಲಿ ಏನ್ ಬೀಡ್ಸ್ ಬಂದಿಲ್ವಾ, ಗ್ರೀನು ಮತ್ತೆ ವೈಟ್ ಸೇಮ್ ಅದೇ ತರ ಬೀಡ್ಸ್ ಇದ್ರಲ್ಲೂ ಕೂಡ ಬರುತ್ತೆ. ಅಂಡ್ ಇದರ ಪ್ರೈಸ್ ನಿಮಗೆ 1100 rupees ಆಗುತ್ತೆ, 1100 ರೂಪಾಯಿ ಆಗುತ್ತೆ. ಅಂಡ್ ಇದ್ರ ಜೊತೆಗೆ ಏನ್ ಕಾಂಬೋ ಕೊಡ್ತಿದ್ದೀರಾ ಮೇಡಮ್ ಅಂತ ನೀವು ಕೇಳ್ಬೋದು. ಸೊ ನಾನು ಈ ಒಂದು ಜಡೆಬಿಲ್ಲನ ಕಾಂಬೋ ಆಗಿ ಕೊಡ್ತಾ ಇದ್ದೀನಿ. ಸೊ ಎರಡು ಕೂಡ ಸೇಮ್ ಟು ಸೇಮ್ ಆಗುತ್ತೆ, ಬಿಕಾಸ್ ಗ್ರೀನ್ ಬೀಡ್ಸ್ ಹಿಪ್ ಚೈನ್ ಬರುತ್ತೆ, ಬಟ್ ಅದು ತುಂಬಾನೇ ಕಾಸ್ಟ್ಲಿ ಆಗುತ್ತೆ. ಅದು ನಾವು ಇದ್ ಮಾಡಕ್ ಹೋಗ್ತೀವಿ, ಮ್ಯಾಚ್ ಮಾಡಕ್ ಹೋಗ್ತೀನಿ ಅನ್ನೋ ತರ ಆದ್ರೆ ಅದು ಇದೇ ಡಿಫ್ರೆಂಟ್ ಕಲರ್ ಅದೇ ಡಿಫ್ರೆಂಟ್ ಕಲರ್ ತರ ಆಗೋಗ್ಬಿಡುತ್ತೆ. ಬಟ್ ಇದಕ್ಕೆ ನಾನು ಆಂಟಿಕ್ ಕಲರ್ ನಾನು ಇದನ್ನ ಹುಡ್ಕೊಂಡ್ ತಂದಿರೋಂಥದ್ದು. ಸೊ ನೋಡಿ ಈ ಒಂದು ಕಾಂಬೋ ಇದು ಬಂದ್ಬಿಟ್ಟು ನಿಮ್ಗೆ ಇದೇ ತರ ಸೇಮ್ ಇದೇನಿದೆ ಗ್ರೀನ್ ಅಲ್ಲಿ ಅದೇ ತರಾನೇ ಗ್ರೀನ್ ಬರುತ್ತೆ. ಇದನ್ನ ನೀವು ಸಪ್ರೇಟ್ ಆಗಿ ಬೈ ಮಾಡ್ತೀರಾ ಅನ್ನೋ ತರ ಆದ್ರೆ ನಾವು ಇದನ್ನ ಸಪ್ರೇಟ್ ಆಗಿ ತಗೋತೀವಿ ಅಂತಾರೆ, ಅದು ನಿಮ್ಗೆ 600 ರೂಪಾಯಿ ಆಗುತ್ತೆ ಈ ಒಂದು ಜಡೆ ಬಿಲ್ಲೆ. ಸೊ ತುಂಬಾ ಜನ ಸಪ್ರೇಟ್ ಆಗಿ ಕೇಳೋರು ಇರ್ತೀರ ಅಂತ ನಾನು ಸಪ್ರೇಟ್ ಪ್ರೈಸ್ ಕೂಡ ಹೇಳ್ತೀನಿ. ಅಂಡ್ ಇದು ಬಂದ್ಬಿಟ್ಟು ನಿಮ್ಗೆ 600 ರೂಪಾಯಿ ಆಗುತ್ತೆ. ಇದು ನಿಮ್ಗೆ ಸಪ್ರೇಟ್ ತಗೋತೀವಿ ಆದ್ರೆ 1100 ರೂಪಾಯಿ ಆಗುತ್ತೆ. ಅದೇ ನಾನು ಇದು ಎರಡನ್ನೂ ಕೂಡ ಕಾಂಬೋಲಿ ಒಟ್ಟಿಗೆ ತಗೋತೀನಿ ಅನ್ನೋ ತರ ಆದ್ರೆ 1480 ರೂಪಾಯಿ ಆಗುತ್ತೆ. ಸೊ ಎರಡಕ್ಕೂ ಕೂಡ ತುಂಬಾ ಕಮ್ಮಿ ಪ್ರೈಸ್ ಗೈಸ್, ಸಿಕ್ಕಾಪಟ್ಟೆ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. ಯಾರು ಕೂಡ ಇದನ್ನ ಮಿಸ್ ಮಾಡ್ಕೊಡಿ, ಬಿಕಾಸ್ ಆಫ್ ತುಂಬಾ ಜನಕ್ಕೆ ಕಾಂಬೋ ಸೆಟ್ಸ್ ತಗೋಬೇಕು ಅಂತ ಅನ್ಕೊಂಡಿರ್ತಾರೆ. ಅದ್ರದ್ದು ಕೂಡ ಕೆಲವರು ಕಮೆಂಟ್ ಹಾಕಿರ್ತಾರೆ, ನಂಗೆ ನೋಡಿದ್ರೆ ಪಾಪ ಅಂತ ಅನ್ಸುತ್ತೆ. ಹಂಗಾಗಿ ನಾನು ಎರಡನ್ನೂ ಕೂಡ ನಿಮ್ಗೆ ಕಾಂಬೋಗಳಲ್ಲಿ ಕೊಡ್ತಾ ಇದೀನಿ. ಇದ್ರಲ್ಲಿ ನಿಮ್ಗೆ ನೋಡ್ಕೊಳುತ್ತೆ, ನೀವೇನ್ ನಿಮ್ಗೆ ಹೇಳ್ತಿದ್ದೀರಾ ಅನ್ನೋ ತರನು ಕೂಡ ನೀವು ಹಿಂಗೂ ಯೋಚನೆ ಮಾಡ್ಬೋದು. ಇದ್ರಲ್ಲಿ ನನಗೆ ಏನೋ ಬೆನಿಫಿಟ್ಸ್ ಉಳ್ಕೊಳ್ಳೋದಿಲ್ಲ, ಜಸ್ಟ್ ಏನಪ್ಪಾ ಅಂತಂದ್ರೆ ಎರಡು ಕೂಡ ಒಂದೇ ಸಲ ಕಳಿಸೋದ್ರಿಂದ ನನಗೆ ಶಿಪ್ಪಿಂಗ್ ಚಾರ್ಜ್ ಏನ್ ಸೇವ್ ಆಗುತ್ತೆ ಅಂಡ್ ಎಕ್ಸ್ಟ್ರಾ ಇನ್ನೇನು ಸೇವ್ ಆಗುತ್ತೆ, ಬಾಕ್ಸ್ ಆಗಿರ್ಬೋದು, ಬಬಲ್ ಶೀಟ್ ಆಗಿರ್ಬೋದು. ಸೊ ಅದನ್ನ ಲೆಸ್ ಮಾಡಿ ನಾನು ನಿಮ್ಗೆ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇರೋವಂಥದ್ದು. ಸೊ ಎರಡು ಕಾಂಬೋ 1480 ರೂಪಾಯಿ ಆಗುತ್ತೆ. ಸಪ್ರೇಟ್ ಆಗಿ ಬೇಕು ಅಂತ ಅಂದ್ರೆ 598 rupees ಅಂಡ್ ಇದು 1100 rupees ಆಗುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಪರ್ಲ್ ಕಾಂಬೋ ತುಂಬಾನೇ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು ಡಿಸೈನು. ಮೇಡಮ್ ಎಲ್ಲ ಕಟ್ ಆಗ್ತಿದೆ ಅಂತೆಲ್ಲ ಅನ್ಕೊಬಿಡಿ, ಇದು ಡಿಸೈನು ಇದೇ ತರ ಬಂದಿರೋವಂಥದ್ದು, ಯಾರು ಕೂಡ ಏನು ಕಟ್ ಆಗಿರೋದಿಲ್ಲ. ನಿಮ್ಗೆ ಕಂಫರ್ಟಬಲ್ ಆಗಿ ಹೆಂಗೆ ವೇರ್ ಮಾಡೋದಕ್ಕೆ ಸರಿ ಅನ್ಸೋದು ಇವರು ಅದೇ ತರ ಡಿಸೈನ್ ಮಾಡಿರ್ತಾರೆ ಅಷ್ಟೇನೆ. ಅಂಡ್ ನೋಡಿ ಇದು ಬಂದ್ಬಿಟ್ಟು ಪೆಂಡೆಂಟ್ ಈ ತರ ಬರುತ್ತೆ ನಿಮ್ಗೆ, ಇಲ್ಲಿ ಫುಲ್ ಪಿಕಾಕ್ ಡಿಸೈನ್ ಅಲ್ಲಿ ಬರುತ್ತೆ. ಅಂಡ್ ಆಲ್ಸೋ ನಿಮ್ಗೆ ಇಲ್ಲಿ ಡಬಲ್ ಕಲರ್ ಡಿಸೈನ್ ಬರುತ್ತೆ, ಇಲ್ಲಿ ಫುಲ್ ಒಂಥರ ಲಕ್ಷ್ಮಿ ಡಿಸೈನ್ ಬರುತ್ತೆ. ಇಯರಿಂಗ್ಸ್ ಬಂದು ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ, ಸ್ವಲ್ಪ ದಪ್ಪದಾಗಿ ಇಯರಿಂಗ್ಸ್ ಬರುತ್ತೆ. ಬಟ್ ಎಲ್ಲ ಕೂಡ ವೆಯ್ಟ್ ಲಾಸ್ ಇದೆ, ದಪ್ಪ ಇದೆ ಅಂದ್ರೆ ಯಾಕಂದ್ರೆ ನೀವು ತಗೊಂಡ್ಮೇಲೆ ಹೇಳ್ಬೋದು ಮೇಡಮ್ ನೀವು ವೆಯ್ಟ್ ಲಾಸ್ ಇದೆ ಅಂದ್ರೆ ನಮ್ಗೆ ವೆಯ್ಟ್ ಇದೆ ಅಂತ ಹೇಳ್ಬಿಟ್ಟು ನೀವು ತಗೊಂಡ್ಮೇಲೆ ಹೇಳ್ಬೋದು. ಯಾವ್ದು ಕೂಡ ಸುಳ್ಳು ಹೇಳ್ಕೊಡೋದಿಲ್ಲ ಗೈಸ್, ಏನಕ್ಕಂದ್ರೆ ನಾವು ಈಗ ಹೇಳ್ಬೋದು ಬಟ್ ರಿಸೀವ್ ಆದ್ಮೇಲೆ ನಿಮ್ಗೆ ಯಾವ ತರ ರಿಯಲ್ ಆಗಿದೆ ಗೊತ್ತಾಗುತ್ತಲ್ಲ, ಅವಾಗ ನಮಗೆ ಕಸ್ಟಮರ್ ಟ್ರಸ್ಟ್ ಇಂಪಾರ್ಟೆಂಟ್. ಇವಾಗ ನಿಮ್ಗೆ ನಾವು ಚೆನ್ನಾಗಿ ಕೊಡ್ತು ಅಂತಾನೆ ನೀವು ಮತ್ತೆ ನಮ್ಮನೆ ಹುಡ್ಕೊಂಡು ಬರ್ತೀರಾ. ಏನೋ ಒಂದು 10 ರೂಪಾಯಿ 100 ರೂಪಾಯಿ ಆಸೆಗೋಸ್ಕರ ನಾವು ಚೆನ್ನಾಗಿದ್ದಾರೆ ಕೊಟ್ಟು ಸೇಲ್ ಮಾಡಿದ್ರೆ ನೆಕ್ಸ್ಟ್ ಬರುವಂತಹ 1000 ರೂಪಾಯಿ ಆದಾಯ ಕಳ್ಕೋಬೇಕಾಗುತ್ತೆ. ಸೊ ಆ ಥರದ್ದು ನನಗೆ ಬೇಡ, ಮುಂಚೆನೆ ಹೇಳ್ತಾ ಇದೀನಿ. ಸೊ ತುಂಬಾ ವೆಯ್ಟ್ ಲಾಸ್ ಬರುತ್ತೆ. ಅಂಡ್ ಇದಕ್ಕೆ ಬಂದ್ಬಿಟ್ಟು ಇದೇ ಕಾಂಬೋನೆ ಫಸ್ಟ್ ಏನೇನೆ ಇದು, ಇದಕ್ಕೆ ನೋಡಿ ಈ ತರ ಸೇಮ್ ಹಿಪ್ ಚೈನ್ ಬರುತ್ತೆ, ಇದೇ ತರದ್ದೇನೆ ಹಿಪ್ ಚೈನ್ ಬರುತ್ತೆ. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1550 rupees ಆಗುತ್ತೆ. ಈ 1550 rupees ಏನ್ ಬರುತ್ತೆ ಅಂತ ಅಂದ್ರೆ ನಿಮ್ಗೆ ನೆಕ್ಲೆಸ್ ಬರುತ್ತೆ, ಲಾಂಗ್ ಹಾರಂ ಬರುತ್ತೆ ಅಂಡ್ ಜುಮ್ಕಾ ಬರುತ್ತೆ.
ಅದ್ರ ಜೊತೆಗೆ ನಿಮಗೆ ಹಿಪ್ ಚೈನ್ ಕೂಡ ಬರುತ್ತೆ 1550 rupees ಆಗುತ್ತೆ. ಇದಕ್ಕೇನು ಕಾಂಬೋ ಆಡ್ ಮಾಡೋದಿಲ್ವಾ ಮ್ಯಾಮ್ ಅಂತ ನೀವು ಕೇಳಿದ್ರೆ, ನಾನು ನಿಮಗೆ ಇದಕ್ಕೆ ಬ್ಯಾಂಗಲ್ಸ್ನ ಕೊಡ್ತಾ ಇದ್ದೀನಿ. ಪರ್ಲ್ ಬ್ಯಾಂಗಲ್ ನೋಡಿ, ಇದ್ರಲ್ಲಿ ಲಾಸ್ಟ್ ಅಲ್ಲಿ ಪರ್ಲ್ಸ್ ಇದೆ, ಇದ್ರಲ್ಲಿ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ. ಸೊ ಇದ್ರು ಕೂಡ ಅಷ್ಟೇ ಗೋಲ್ಡ್ ಅಲ್ಲಿ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಪರ್ಲ್ ಬರುತ್ತೆ. ನಿಮ್ಗೆ ಇದನ್ನ ನಾನು ಸಪ್ರೇಟ್ ಆಗಿ ತಗೋತೀವಿ ಅಂತಂದ್ರೆ 2 ಬ್ಯಾಂಗಲ್ಸ್ಗೆ 400 rupees ಆಗುತ್ತೆ. ಬಟ್ ನಾನು ಕಾಂಬೋದಲ್ಲಿ 1750 rupeesಗೆ ಈ 2 ಕಾಂಬೋಗಳನ್ನ ಕೊಡ್ತಾ ಇದ್ದೀನಿ. ಸೊ 1750 rupeesಗೆ ನಿಮ್ಗೆ ಏನೇನು ಸಿಗುತ್ತೆ ಅನ್ನೋ ತರ ಆದ್ರೆ, ಒಂದು ಶಾರ್ಟ್ ನೆಕ್ಲೆಸ್, ಲಾಂಗ್ ಹಾರಮು, ಜುಮ್ಕಾ ಮತ್ತೆ ಹಿಪ್ ಚೈನು ವಿತ್ ಬ್ಯಾಂಗಲ್ಸ್ 1750 rupees ಆಗುತ್ತೆ. ಸೊ ಇಷ್ಟರಿಂದ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಸಿಂಪಲ್ ಕಾಂಬೋ ಅಂತ ಹೇಳ್ಬೋದು. ತುಂಬಾ ಜನ ಸಿಂಪಲ್ ಅನ್ನೋರು ಇರ್ತಾರಲ್ವಾ, ಸೊ ಆ ತರದವ್ರಿಗೆ ಇದು ಒಂದು ಏಳ್ ಮಾಡ್ಸಿದ ಕಾಂಬೋ ಅಂತಾನೆ ಹೇಳ್ಬೋದು. ಇದಕ್ಕೆ ನಿಮ್ಗೆ ನೋಡಿ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ. ಅಂಡ್ ಇದರಲ್ಲಿ ನಿಮ್ಗೆ ನೋಡಿ ಒಂದು ಶಾರ್ಟ್ ನೆಕ್ಲೆಸ್, ಲಾಂಗ್ ಹಾರಮ್ಮು, ಇಯರಿಂಗ್ಸ್ ಬರುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ 2 ಲೇಯರ್ ಗುಂಡು ಟೈಪ್ ಅಲ್ಲಿ ಡಿಸೈನ್ ಬರುತ್ತೆ. ಅಂಡ್ ಇಲ್ಲಿ ಪಿಕಾಕ್ ಸ್ಟೈಲ್ ಅಲ್ಲಿ ಒಂದು 2 ಸೈಡ್ ಕೂಡ ಪಿಕಾಕ್ಸ್ ಬರುತ್ತೆ. ಅಂಡ್ ಇಲ್ಲಿ ನಿಮ್ಗೆ ಗ್ರೀನ್ ಅಂಡ್ ರೋಬಿ ಅಲ್ಲಿ ಡಿಸೈನ್ ಬರುತ್ತೆ. ಇಲ್ಲಿ ಫುಲ್ ಗೋಲ್ಡ್ ಅಲ್ಲಿ ಬೀಡ್ಸ್ ಬರುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 950 rupees ಆಗುತ್ತೆ. ನೀವು ಒಂದು ಸಿಂಗಲ್ ತಗೋತೀರ ಅಂದ್ರೆ ಶಾರ್ಟ್ ನೆಕ್ಲೆಸ್, ಲಾಂಗ್ ಹಾರಮ್ ವಿತ್ ಇಯರಿಂಗ್ಸ್ ಇಂದ 950 rupees ಆಗುತ್ತೆ. ಅದಕ್ಕೆ ನಿಮ್ಗೆ ಏನ್ ಮ್ಯಾಚ್ ಮಾಡ್ಕೋಬಹುದು ಅಂತ ಅಂದ್ರೆ ಈ ಒಂದು ಹಿಪ್ ಚೈನ್ ನೀವು ಮ್ಯಾಚ್ ಮಾಡ್ಕೋಬಹುದು. ಸೊ ನೀವು ಇದನ್ನ ಸಪ್ರೇಟ್ ನಾನು ಹಿಪ್ ಚೈನ್ ಬೈ ಮಾಡ್ತೀನಿ ಆ ತರ ಆದ್ರೆ ನಿಮಗೆ 700 rupees ಆಗುತ್ತೆ. ಸಪ್ರೇಟ್ ಹಿಪ್ ಚೈನ್ 700 rupees ಆಗುತ್ತೆ. ಬಟ್ ನಾನು ಈ 2 ಕಾಂಬೋ 1491 rupeesಗೆ 2 ಕಾಂಬೋನ ಕೊಡ್ತಾ ಇದ್ದೀನಿ. 1491 rupeesಗೆ ನಿಮಗೆ ಶಾರ್ಟ್ ನೆಕ್ಲೆಸ್, ಲಾಂಗ್ ಹಾರಮು ವಿತ್ ಇಯರಿಂಗ್ಸ್ ಅಂಡ್ ಅದ್ರ ಜೊತೆಗೆ ಡಾಬು. ಸೊ ಇಷ್ಟು ಸೇರಿ 1491 rupeesಗೆ ಕೊಡ್ತಾ ಇದ್ದೀನಿ. ಮಿಸ್ ಮ್ಯಾಚ್ ಕಾಂಬೋ ಯಾರು ಕೂಡ ಇಷ್ಟು ಕಮ್ಮಿ ಪ್ರೈಸ್ಗೆ ಕೊಡೋದಿಲ್ಲ. ಬಿಕಾಸ್ ನೀವೇ ಲೆಕ್ಕ ಹಾಕೊಳ್ಳಿ, ಇದು 950 ರೂಪಾಯಿ, 700 ರೂಪಾಯಿ ಎಷ್ಟಾಯ್ತು ಅಂತ ಹೇಳ್ಬಿಟ್ಟು 1650 ರೂಪಾಯಿ ಆಗುತ್ತೆ. ಬಟ್ 1491 rupeesಗೆ ನಾನು ಇದನ್ನ ಕೊಡ್ತಾ ಇದ್ದೀನಿ. 2 ಕೂಡ ಕಾಂಬೋನ ಇಷ್ಟು ಕಮ್ಮಿ ಪ್ರೈಸ್ಗೆ ಕೊಡ್ತಾ ಇದ್ದೀನಿ. ಅಂಡ್ ಇನ್ನೊಂದು ಇದ್ರಲ್ಲಿ ಕಾಂಬೋ ಮಾಡೋಣ ಅಂತ ಅನ್ಕೊಂಡೆ, ಇದು ಇಲ್ಲದಿತ್ತು. ಸೊ ಈ ಕಾಂಬೋನ ತೋರ್ಸೋಕ್ಕಿಂತ ಮುಂಚೆ ನನ್ನ ನೇಲ್ಸು ಅಷ್ಟೇ ಫಸ್ಟ್ ಹಿಂಗೆ ಅಂದ್ರೆ ಸಾಕು ಮುರಿದೋಗ್ಬಿಡೋದು ಆ ತರ ಇತ್ತು. ಅಂಡ್ ಬೇಗನೆ ಮುರಿದೋಗ್ಬಿಡ್ತಿತ್ತು. ಅಂಡ್ ನಾನು ಬೇಗ ನೇಲ್ಸ್ನ ಕಟ್ ಮಾಡ್ತೀನಿ. ಏನಕ್ಕಪ್ಪ ಅಂತ ಅಂದ್ರೆ, ಸೊ ಈ ಒಂದು ಫಿಂಗರ್ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ನನ್ಗೆ ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಉಲ್ ಕುಯ್ಯಕ್ಕೆ ಹೋಗ್ಬಿಟ್ಟು, ನಿಮ್ಗೆ ಎಲ್ಲ ಕಡೆ ಗೊತ್ತು ಹಳ್ಳಿಲಿ ಸಣ್ಣ ವಯಸ್ಸಲ್ಲೂ ಕೂಡ ನಾವೆಲ್ಲ ಎಷ್ಟೊಂದೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಿಂಗೆ ಉಲ್ ಕುಯ್ಯಕ್ಕೆ ಹೋಗ್ಬಿಟ್ಟು ಈ ಬೆಳೆ ಬಂದು ನನಗೆ 2 ಭಾಗ ಆಗೋಗ್ಬಿಟ್ಟು ಈ ಕಡೆ ಒಂದು ಆ ಕಡೆ ಅಷ್ಟು ದೊಡ್ಡ ಇದಾಗ್ಬಿಟ್ಟು ಭಾಗ ತರ ಆಗಿತ್ತು. ಹಂಗಾಗಿ ಅದು ರೂಟಿಂಗನು ಕೂಡ ಅದೇ ತರ ಬರ್ತಾ ಇದೆ. ಇದನ್ನ ಸ್ವಲ್ಪ ಉದ್ದ ಬೆಳೆದ್ಮೇಲೆ ಇದು ಉಗ್ರೆ 2 ಭಾಗ ಆಗೋಗ್ಬಿಡುತ್ತೆ. ಹಂಗಾಗಿ ನಾನು ಕಟ್ ಮಾಡ್ತಾನೆ ಇರ್ತೀನಿ. ಅಂಡ್ ಬೇರೆ ಯಾವುದು ಇಲ್ಲ, ಚೆನ್ನಾಗಿರುತ್ತೆ. ನನಗೆ ಲಾಂಗ್ ಹೇರ್ಸ್ ನಂಗೆ ತುಂಬಾ ಇಷ್ಟ. ನಾನು ಏನೋ ಮಾಡಾಗೈಸ್, ನನಗೆ ಟೈಮ್ ಸಿಕ್ಕಾಗ ಏನು ಖಾಲಿ ಕೂತಿರ್ತೀನಲ್ಲ ಆ ಟೈಮಲ್ಲಿ ನಾವು ಹಿಂಗರು ಎಲ್ಲರ ಮೇಲೆ ಬೆಳ್ಳುಳ್ಳಿ ಇದ್ದೇ ಇರುತ್ತೆ. ಸೊ ಅವಾಗ ನಾನು ಬೆಳ್ಳುಳ್ಳಿನ ಹಿಂಗೆ ಸಿಪ್ಪೆ ಸುಲಿದ್ಬಿಟ್ಟು ಹಿಂಗೆ ಒಳಗಡೆ ಕೊಡ್ಕೊಂಡು ಹಿಂಗೆ ಅಂತೀನಿ ಇಷ್ಟೇ. ಸೊ ಇದು ನಿಜವಾಗೂ ನಿಮ್ಗೆ ನೋಡಿ ನನ್ನ ಉಗುರು ಎಷ್ಟು ಗಟ್ಟಿಗಿದೆ ಗೊತ್ತಾ. ಉಗುರು ಅಷ್ಟು ತೊಳ್ಳಿಲ್ಲ, ನನ್ ಗಟ್ಟಿಗಿದೆ. ತುಂಬಾ ಜನ ಹಿಂಗೆ ಹಸಿಟ್ಟು ಉಗುರು ಅಂತ ಕರೀತಾರೆ. ಸೊ ಹಿಂಗೆ ಕಟ್ಟಾಗೋ ತರಾನೇ ಇರುತ್ತೆ. ಸೊ ಬಟ್ ನಾನು ಆ ಥರ ಎಲ್ಲ ಗಟ್ಟಿ ಇದೆ. ಫಸ್ಟ್ ನಂದು ಕೂಡ ಹಂಗೆ ಇತ್ತು, ಇವಾಗ ಸ್ವಲ್ಪ ಗಟ್ಟಿಗೆ ಚೆನ್ನಾಗಿದೆ. ಸೊ ನೀವು ಇದನ್ನ ಯೂಸ್ ಮಾಡಿ ಮತ್ತೆ ನೇಲ್ಸು ಕ್ಲೀನ್ ಆಗಿರುತ್ತೆ. ಅದರಿಂದ ಕೊಳೆಲ್ಲ ಕುತ್ಕೊಳ್ಳೋದು, ನಾವು ಯಾವಾಗ ಕ್ಲೀನ್ ಮಾಡ್ಕೊತಿರ್ತೀವಿ. ಸೊ ಕೊಳೆಲ್ಲ ಕುತ್ಕೊಳ್ಳೋದಿಲ್ಲ. ಅಂಡ್ ಇನ್ನು ನೇಲ್ಸ್ ಗಟ್ಟಿಗಾಗುತ್ತೆ, ಬೇಗ ಬೆಳೆಯುತ್ತೆ. ಇದನ್ನ ನೀವು ಟ್ರೈ ಮಾಡಿ ನೋಡಿ. ನಾನು ಫಸ್ಟ್ ನನ್ನ ನೇಲ್ಸ್ ಕೂಡ ಹಂಗೆ ಇದ್ದಿದ್ದು. ಅಂಡ್ ಎಸ್ ಗೈಸ್, ಇದು ನಾನು ಇವತ್ತು ನೆಕ್ಲೆಸ್ನ ವೇರ್ ಮಾಡಿದ್ದೀನಿ. ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅದರಲ್ಲಿ ತುಂಬಾನೇ ಎನ್ಕ್ವೈರೀಸ್ ಬಂದಿದ್ದು ಈ ಒಂದು ನೆಕ್ ಪೀಸ್ಗೆ. ನೋಡ್ತಾ ಇದಲ್ವಾ, ನೆಕ್ ಪೀಸು ಯಾವುದೇ ಆಗಲಿ ಕೈ ಹಿಡ್ಕೊಂಡು ನೋಡೋದಕ್ಕಿಂತ ವೇರ್ ಮಾಡಿದಾಗೆ ಗೊತ್ತಾಗೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ನೆಕ್ ಪೀಸ್ಗೆ ತುಂಬಾನೇ ಎನ್ಕ್ವೈರಿ ಬಂದಿತ್ತು. ಬಿಕಾಸ್ ಇದು ತುಂಬಾನೇ ಚೆನ್ನಾಗಿ ನೋಡೋದಕ್ಕೆ. ಇದಕ್ಕೆ ಬಂದ್ಬಿಟ್ಟು ಇಯರಿಂಗ್ಸು ಈ ತರ ಪುಟಾಣಿಯಾಗಿ ಇಯರಿಂಗ್ಸ್ ಕೂಡ ಬರುತ್ತೆ. ಅಂದ್ರೆ ಇದು 1 ರೌಂಡ್ ಏನಿದೆ ಅಲ್ವಾ, ಇದು ಒಂದು ನಿಮ್ಗೆ ರೂಬಿಯಲ್ಲಿ ರೌಂಡು ಇಯರಿಂಗ್ಸ್ ಆಗಿರುತ್ತೆ. ತುಂಬಾನೇ ಚೆನ್ನಾಗಿದೆ. ನಾನು ಅವಾಗಿಂದ ವೇರ್ ಮಾಡಿದ್ದೀನಿ, ಇವಾಗ ನೀವೇ ನೋಡಿದ್ದೀರಾ. ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 591 rupees ಆಗುತ್ತೆ. ನೀವು ಬೇಕಾದ್ರೆ ಬುಕ್ ಮಾಡ್ಕೋಬಹುದು. ನಿಮಗೆ 3 ಕಲರ್ ಸಿಗುತ್ತೆ. ಸೊ ನಾನು ವೇರ್ ಮಾಡೋದು ಬಂದ್ಬಿಟ್ಟು ರೂಬಿ ಗ್ರೀನ್ ಅಲ್ಲಿ ಸಿಗುತ್ತೆ ಅಂಡ್ ಮಲ್ಟಿ ಕಲರ್ ಕೂಡ ನಿಮಗೆ ಸಿಗುತ್ತೆ. ಈ ಬುಕ್ಕಿಂಗ್ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಕಾಂಬೋ. ಇದು ಬಂದ್ಬಿಟ್ಟು ನಿಮಗೆ ವೈಟ್ ಬೀಡ್ಸ್ ಅಲ್ಲಿ ಬರುತ್ತೆ. ತುಂಬಾನೇ ಚೆನ್ನಾಗಿದೆ. ಅಂಡ್ ಇಲ್ಲಿ ಫುಲ್ ನಿಮಗೆ ಪಿಕಾಕ್ ಡಿಸೈನ್ ಅಲ್ಲಿ ಬರುತ್ತೆ. ಅಂಡ್ ಇಲ್ಲಿ ಸೆಂಟರ್ ಅಲ್ಲಿ ಒಂದು ಲಕ್ಷ್ಮಿ ಬರುತ್ತೆ. ಇಯರಿಂಗ್ಸ್ ಕೂಡ ಅಷ್ಟೇ ಗೋಲ್ಡನ್ ಬೀಡ್ಸ್ ಅಲ್ಲಿ ಸಕ್ಕದಾಗಿ ಬರುತ್ತೆ. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1100 rupees ಆಗುತ್ತೆ. 1100 ರೂಪಾಯಿ ಆಗುತ್ತೆ. ಅಂಡ್ ಇದಕ್ಕೆ ಏನ್ ಕಾಂಬೋ ಕೊಡ್ತೀರಾ ಮ್ಯಾಮ್ ಅಂತ ಅಂದ್ರೆ, ನನ್ನ ಪೇಜ್ ಅಂತ ಮೋಸ್ಟ್ ಟ್ರೆಂಡಿಂಗ್
ಹಿಪ್ಪು ಬೆಲ್ಟ್ ಚೈನ್ ಅಂದ್ರೆ ಇದೇನೆ, ಬಿಕಾಸ್ ತುಂಬಾ ಬಜೆಟ್ ಫ್ರೆಂಡ್ಲಿ ಹಿಪ್ಪು ಬೆಲ್ಟ್. ನೀವು ಇದನ್ನ ಸಪ್ರೇಟ್ ಆಗಿ ಬೈ ಮಾಡ್ತೀರಾ ಅಂತಾರ ಆದ್ರೆ, ಸೊ ಸಪ್ರೇಟ್ ನೀವು ಚೈನ್ ಮಾತ್ರ ಬೇಕು, ನಾವು ಸಪ್ರೇಟ್ ಆಗಿ ಬೈ ಮಾಡ್ತೀವಿ ಅನ್ನೋ ತರ ಆದ್ರೆ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 550 ರೂಪಾಯಿ ಆಗುತ್ತೆ. ಹಿಪ್ ಚೈನ್ ಇದ್ರದ್ದು ನೋಡಿ 550 ರೂಪಾಯಿ ಆಗುತ್ತೆ. ಸೊ ನಿಮ್ಗೆ ಸಪ್ರೇಟ್ ಆಗಿ ನಾನು ಬೈ ಮಾಡ್ತೀನಿ ಅನ್ನೋ ತರ ಆದ್ರೆ 550 ರೂಪಾಯಿ ಆಗುತ್ತೆ. ಅಂಡ್ ಇದು ನೀವು ಸಪ್ರೇಟ್ ತಗೋತೀರಾ ಅನ್ನೋ ತರ ಆದ್ರೆ 1100 ರೂಪಾಯಿ ಆಗುತ್ತೆ. ಬಟ್ ನಾನು 2 ಕಾಂಬೋ ನಿಮಗೆ 1450 ರುಪೀಸ್ಗೆ 2 ಕಾಂಬೋನ ಕೊಡ್ತಾ ಇದ್ದೀನಿ. ಸೊ ನೋಡ್ಬೋದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಇದಕ್ಕೆ ಕಾಂಬೋ, ಪಕ್ಕ ಮ್ಯಾಚ್ ಆಗುತ್ತೆ ಗೈಸ್. ಹೆಂಗೆ ಸೂಪರ್ ಆಗಿ ಮ್ಯಾಚ್ ಮಾಡ್ತೀನಿ. 1450 ರುಪೀಸ್ ಆಗುತ್ತೆ. ಸೊ ನೀವು ಬೈ ಮಾಡ್ಬೋದು. ಇದೆಲ್ಲಾನು ಕೂಡ ಇವಾಗ ಏನೇನು ತೋರಿಸಿದೀನಿ ಎಲ್ಲ ಕೂಡ ಬಜೆಟ್ ಫ್ರೆಂಡ್ಲಿ ಆಫರ್ ಪ್ರೈಸ್ ಅಂತಾನೆ ಹೇಳ್ಬೋದು. ತುಂಬಾ ಜನ ಆಫರ್ ಅಂತ ಹೇಳ್ತಾರೆ, ಬಟ್ ಏನು ಕೂಡ ಇಟ್ಟಿರೋದಿಲ್ಲ. ಸುಮ್ಮನೆ ಪ್ರೈಸ್ ನ ಹೈ ಮಾಡಿ ಮತ್ತೆ ಡೌನ್ ಮಾಡಿ ಈ ತರ ಎಲ್ಲ ಹೇಳ್ತಾರೆ ಗೈಸ್. ನಾನು ಯಾವುದು ಕೂಡ ಆ ತರ ಹೇಳಿಲ್ಲ, ಲೈಕ್ ಓಪನ್ ಬುಕ್. ಸೊ ಎಲ್ಲ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಬಿಕಾಸ್ ನಾನು ಒಂದು ಲೈಫಲ್ಲಿ ಒಂಚೂರಾದ್ರೂ ಹ್ಯಾಪಿ ಆಗಿದ್ದೀನಿ ಅಂದರೆ ಖಂಡಿತವಾಗೋದಕ್ಕೆ ಸೋಷಿಯಲ್ ಮೀಡಿಯಾನ ರೀಸನ್ ಆಗಿರುತ್ತೆ. ಹಂಗಾಗಿ ನಾನು ಸೊ ಎಲ್ಲ ಕೂಡ ಶೇರ್ ಮಾಡ್ಕೋತೀನಿ. ಸೊ ಗೈಸ್ ನಿಮಗೆ ಹೋಪ್ ಈ ಎಲ್ಲ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರೆಲ್ಲ ಸ್ಯಾರೀಸ್ ಅಂಡ್ ಜ್ಯುವೆಲ್ರಿ ಕಲೆಕ್ಷನ್ಸ್ಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸರ್ಚ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಒಂದ್ಸ್ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡಿ. ಆ್ಯಂಡ್ ಆದಷ್ಟು ದಯವಿಟ್ಟು ಇದನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನಿಮ್ಮ ಲೈಕ್ಸ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ನಾಳೆ ಹೊಸ ವಿಡಿಯೋನ ಮಾಡೋದಕ್ಕೆ ತುಂಬಾ ಮೋಟಿವೇಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೊ ಮತ್ತೆ ಸಿಗ್ತೀನಿ ನಾಳೆ ಹೊಸ ಕಲೆಕ್ಷನ್ ಜೊತೆ. ಆ್ಯಂಡ್ ಪ್ಲೀಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಅಥವಾ ಯಾವುದೇ ಹಬ್ಬ ಫಂಕ್ಷನ್ ಮದುವೆ ಅದಕ್ಕಾದ್ರೂ ಅವರು ಬೇರೆಯವ್ರು ಯಾರಾದ್ರೂ ನಿಮಗೆ ಜ್ಯುವೆಲ್ರಿನ ಅಥವಾ ಸ್ಯಾರೀಸ್ನ ಹೋಗ್ತಾ ಇದ್ದಾರೆ, ದಯವಿಟ್ಟು ನನ್ನ ಪೇಜ್ನ ರೆಕಮೆಂಡ್ ಮಾಡಿ ಅಂತ ಕೇಳ್ಕೊಳ್ಳೋದು. ನನ್ನ ಪೇಜ್ ಲಿಂಕ್ ಬಂದ್ಬಿಟ್ಟು ಅದೇ ಜ್ಯುವೆಲ್ರಿ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಬಂದಂಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಪ್ಲೀಸ್ ಹೋಗಿ ಒನ್ಸ್ ಚೆಕ್ ಮಾಡಿ. ಮತ್ತೆ ಸಿಗ್ತೀನಿ ನಾಳೆ.